SIT ತನಿಖಾ ತಂಡ ರಚನೆ ಆಗುತ್ತೆ. ರಚನೆ ಆದ ಬಳಿಕ ಒಂದಲ್ಲ ಎರಡಲ್ಲ 7 ಪ್ರಮುಖವಾದಂಥ ಎಡವಟ್ಟುಗಳನ್ನು ಮಾಡಿಕೊಡುತ್ತೆ. ಲಿಸ್ಟ್ ಮಾಡ್ತಾವ್ರೆ ತುಂಬ ಸಿಗುತ್ತೆ. ಆದರೆ ನಮಗೆ ಈಗ ಸಿಕ್ಕಿರುವಂಥದ್ದು ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಏನು ಮಾಡ್ತಾ ಇದೆ, SIT ತಂಡ ಸಾಲು ಎಡವಟ್ಟುಗಳನ್ನು ಮಾಡಿಕೊಂಡಿದೆ. ಈಗ HD ಕುಮಾರಸ್ವಾಮಿ ಅವರು ನೆನೆ SIT ಟೀಮನ್ನು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಕರೆದಿದ್ದಾರೆ. SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಆದ್ರೆ ಈಗ HD ಕುಮಾರಸ್ವಾಮಿ ಹೇಳಿದ್ರು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿದ್ರೆ ಯಾಕೆ? SIT ಎಡವಟ್ಟಿಗೆ ಕಂಪ್ಲೀಟ್ ರಿಪೋರ್ಟ್ ರಿಪಬ್ಲಿಕ್ನಲ್ಲಿದೆ. ಹೊಳೆ ನರಸೀಪುರದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದ್ದ ಪ್ರಕರಣ. ಆದರೆ ಬೆಂಗಳೂರಿನಲ್ಲಿ ವಿಚಾರಣೆ ನಡೆಸಿದ್ದು SIT ಟೀಮ್. ಕಿಡ್ನಾಪ್ ಸಂತ್ರಸ್ತೆ ಹೇಳಿಕೆಗೆ 9 ದಿನ ಕಾಲಾವಕಾಶ ತೆಗೆದುಕೊಂಡಿದ್ದು ಇದೊಂದು ಎಡವಟ್ಟು. ನೋಡಿ, 7 ಎಡವಟ್ಟುಗಳು ಏನೇನು? 7 ಎಡವಟ್ಟುಗಳು ಏನು? ಅದರಲ್ಲಿ ಪ್ರಮುಖವಾದಂಥ ವಿಚಾರ ಅಂತಂದರೆ ನೋಡಿ, SIT ಮೊದಲನೇ SIT ಎಡವಟ್ಟು ನೋಡಿ. ಮೊದಲನೇದು ಹೊಳೆ ನರಸೀಪುರ ಠಾಣೆ ಪ್ರಕರಣ ಬೆಂಗಳೂರಲ್ಲಿ ವಿಚಾರಣೆ ಆಗುತ್ತೆ. ಆ ವ್ಯಾಪ್ತಿ ಅಂತ ಬರುತ್ತೆ, ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಅಂತ ಬರುತ್ತೆ. ಅಲ್ಲೇ ವಿಚಾರಣೆಗಳು ಪಡಿಸ್ಬೇಕಿತ್ತು. ಬೆಂಗಳೂರಿಗೆ ಬರ್ತಾರೆ. ನೋಡಿ, ಈಗ KR ನಗರ ಅಂದರೆ ಕಿಡ್ನಾಪ್ ಕೇಸ್ ಆಯ್ತಲ್ಲ, ಆ ಕೇಸಲ್ಲಿ ಲೈಂಗಿಕ ದೌರ್ಜನ್ಯ ವಿಡಿಯೋ ಅಂತ ಹೇಳಿ ಉಲ್ಲೇಖ ಮಾಡ್ತಾರೆ. ಅದಾದ ಬಳಿಕ ಅತ್ಯಾಚಾರ ಅಂಥೇಳಿ ಎಕ್ಸ್ಟ್ರಾ ಅಡಿಷನಲ್ ಆಗಿ ಸೆಕ್ಷನ್ ಅನ್ನು ಸೇರಿಸೋದು, ಅದೆಲ್ಲವೂ ಕೂಡ ಮಾಡ್ತಾರೆ. ಇದೊಂದು ಎಡವಟ್ಟನ್ನು ಮಾಡಿಕೊಟ್ರು. ಮೊದಲನೇ FIR ಏನಾಗುತ್ತೆ ಕಿಡ್ನಾಪ್ ಕೇಸಲ್ಲಿ, ಅದರಲ್ಲಿ ಜಿಸ್ಟಲ್ಲಿ ಬರಿತಾ ಹೋಗ್ತಾರೆ. ದೂರಿನ ಸಾರಾಂಶ ಅಂತ ನಾವು ನೋಡ್ತೀವಲ್ಲ, ದೂರಿನ ಸಾರಾಂಶದಲ್ಲಿ ಬರಿತಾ ಹೋಗ್ತಾರೆ ಲೈಂಗಿಕ ದೌರ್ಜನ್ಯ ಎಸಗಿರುವ ವಿಡಿಯೋಗಳು ಇದೆ ಅಂತೇಳಿ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅದೊಂದು ಎಡವಟ್ಟನ್ನು ಮಾಡ್ಕೊಳ್ತಾರೆ. ಮೂರನೇ ಎಡವಟ್ಟು, ಕಿಡ್ನಾಪ್ ಸಂತ್ರಸ್ತೆ 164 ಹೇಳಿಕೆಯನ್ನ ತಕ್ಷಣ ಕೊಡಿಸ್ಬೇಕಾಗಿತ್ತು. 9 ದಿನದ ನಂತರ ಹೇಳಿಕೆಯನ್ನು ಕೊಡಿಸ್ತಾರೆ. ಆ ಕಾಲಾವಕಾಶವನ್ನು ತೆಗೆದುಕೊಂಡಿದ್ದು ಎಲ್ಲೋ ಒಂದು ಕಡೆ ಅಲ್ಲಿ ತುಂಬ ಹಿಂದೇಟಾಗುತ್ತೆ. ಯಾಕೆ ಅಂತಂದರೆ ನೋಡಿ, ಇವತ್ತು ಡಿಫೆನ್ಸ್ ಲಾಯರ್ ಅಂತ ಏನಾದ್ರು ಹೇಳ್ತೀವಿ, ಅವ್ರು ಏನು ಬೇಕಾದ್ರೂ ಡಿಫೆಂಡ್ ಮಾಡ್ಬೋದು. ಆ ಮಹಿಳೆಯನ್ನು 9 ದಿನ ಇಟ್ಕೊಂಡು ಅವ್ರಿಗೆ ಪ್ರೆಷರ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಅಥವಾ SPP ಅಂದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರಲ್ಲ, ಅವ್ರು ಬೇಕಾದ್ರೆ ವಾದವನ್ನು ಇವ್ರನ್ನ ಮಚ್ಚಿಟ್ಬಿಟ್ಟಿದ್ರು, ಅವ್ರಿಗೆ ಬ್ರೈನ್ ವಾಶ್ ಮಾಡಿ ಕಳಿಸಿದ್ದಾರೆ, ಏನು ಬೇಕಾದ್ರೆ ಆಗ್ಬೋದು. ಇದೊಂದು ಮಹಾ ಎಡವಟ್ಟು. ಕಂಪ್ಲೇಂಟ್ ಆಗುತ್ತೆ, ಕಿಡ್ನಾಪ್ ಕೇಸು, ಆ ಮಹಿಳೆ ಸಿಕ್ಕಾದ್ಮೇಲೆ ತಕ್ಷಣಕ್ಕೆ ಇವರು 164 ಸ್ಟೇಟ್ಮೆಂಟ್ ಕೊಡಿಸ್ಬೇಕಾಗಿತ್ತು, ಕೊಡಿಸಿಲ್ಲ. ಅಲ್ಲಿ ಒಂದು ಎಡವಟ್ಟಾಗಿತ್ತು. ಹಾಗಂತ SIT ಅವರು ಇಲ್ಲ ಹಾಗೆ ಸುಮ್ಮನೆ ಇರೋದಿಲ್ಲ. ಇವರ ಮುಂದೆ ಒಂದಷ್ಟು ವಿಡಿಯೋವನ್ನು ಕೂಡ ಮಾಡ್ಕೊಂಡಿರ್ತಾರೆ. ನೋಡಿ, 5ನೇ ಎಡವಟ್ಟು, ಪೆನ್ ಡ್ರೈವ್ ಹಂಚಿಕೆ ಮಾಡಿದವರ ಮೇಲೆ ಕ್ರಮವನ್ನು ತೆಗೆದುಕೊಂಡಿಲ್ಲ. ಇವತ್ತು ಹೈಕೋರ್ಟ್ಗೆ ಇಂಟರ್ಮ್ ಬೇಲ್ಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ. ಇನ್ನು 2 ಎಡವಟ್ಟುಗಳು ಏನು? ಆ ಎಡವಟ್ಟುಗಳು ಜೊತೆಗೆ ಇದರ ಕಂಪ್ಲೀಟ್ ಡೀಟೇಲ್ಡ್ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಪೆನ್ ಡ್ರೈವ್ ಕೇಸ್ನಲ್ಲಿ SIT ಮಹಾ ಎಡವಟ್ಟು. JDS ಆರೋಪದಂತೆ 7 ತಪ್ಪು ಮಾಡ್ತಾ ಸ್ಪೆಷಲ್ ಟೀಮ್. ಪೆನ್ ಡ್ರೈವ್ ಕೇಸ್ ಹಾಸನ ಸಂಸದ ಮಾಡಿದ ರಾಸಲೀಲೆ ಎನ್ನಲಾದ ಪ್ರಕರಣ ಬೆಳಕಿಗೆ ಇಂದಿಗೆ ಬರೋಬ್ಬರಿ 30 ದಿನ ಆಯಿತು. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಪರಾರಿಯಾಗಿದ್ರೆ, ಇನ್ನೊಂದು ಕಡೆ ಪ್ರಕರಣದ ತನಿಖೆ ದಿಕ್ಕು ತಪ್ಪಿದ್ಯಾ ಅನ್ನುವ ಅನುಮಾನ ಕಾಡಿದೆ. BK ಸಿಂಗ್ ನೇತೃತ್ವದಲ್ಲಿ ರಚನೆಯಾದ ದಿನದಿಂದಲೂ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಎಂದು ಮಾಜಿ CM HD ಕುಮಾರಸ್ವಾಮಿ ಆರೋಪ ಮಾಡುತ್ತಲೇ ಬಂದಿದ್ದಾರೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಒಂದು ಟೀಮು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಅಂತ ಒಂದು, ಮತ್ತೊಂದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು. SIT ಅಲ್ಲಿ ಆಗುವಂತ ಎಲ್ಲ ತನಿಖೆ ಪಿನ್ ಟು ಪಿನ್ ಮಾಹಿತಿ. ಇನ್ನು ತನಿಖೆ ಆಗಕ್ ಮುಂಚೆ, ಅರೆಸ್ಟ್ ಆಗಕ್ ಮುಂಚೆ ಫಸ್ಟ್ ಕಾಂಗ್ರೆಸ್ ಅವ್ರಿಗೆ ಮೆಸೇಜ್ ಹೋಗ್ತೈತೆ.
SIT ಅದರ ಪಾವಿತ್ರತೆಯನ್ನ ಕಳ್ಕೊಂಡ್ಬಿಟ್ಟಿದೆ. ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ನೂರಾರು ಮಹಿಳೆಯರ ಜೊತೆಗಿನ ಕಾಮಪುರಾಣ ತನಿಖೆ ಮಾಡುವಲ್ಲಿ SIT ಸಾಲು ಸಾಲು ಎಡವಟ್ಟು ಮಾಡಿದ್ಯಾ ಅನ್ನುವ ಚರ್ಚೆ ಇದೀಗ ಎಲ್ಲೆಡೆ ಚರ್ಚೆಯಾಗಿದೆ. ಹಾಗಿದ್ರೆ SIT ತನಿಖೆಯಲ್ಲಿನ ಎಡವಟ್ಟು ಏನು? ಬನ್ನಿ ನೋಡೋಣ. SIT ಎಡವಟ್ಟು 1. ಹೊಳೆ ನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾದ ಪ್ರಕರಣದಲ್ಲಿ ಪೊಲೀಸರು ಠಾಣೆಯ ವ್ಯಾಪ್ತಿ ಅಥವಾ ಠಾಣೆಯಲ್ಲಾಗಲಿ ಪಡೆದಿಲ್ಲ, ಬದಲಾಗಿ ಬೆಂಗಳೂರಿನಲ್ಲಿ ತನಿಖೆ ಮಾಡಿತು. SITಯ ಎಡವಟ್ಟು 2. KR ನಗರ ಠಾಣೆಯಲ್ಲಿ ದಾಖಲಾದ ಪ್ರಕರಣದಲ್ಲಿ ಮೊದಲಿಗೆ ಅತ್ಯಾಚಾರ ಆರೋಪ ಸೇರಿಸಿಲ್ಲ, ಬದಲಾಗಿ ಲೈಂಗಿಕ ದೌರ್ಜನ್ಯವೆಸಗುವ ವಿಡಿಯೋ ಇದೆ ಎಂದು ಉಲ್ಲೇಖ ಮಾಡಿದ್ದು. SIT ಎಡವಟ್ಟು 3. ಕಿಡ್ನಾಪ್ ಪ್ರಕರಣದಲ್ಲಿ ಸಂತ್ರಸ್ತೆಯ ಹೇಳಿಕೆಯನ್ನ ನ್ಯಾಯಾಧೀಶರ ಎದುರು ದಾಖಲು ಮಾಡಲು 9 ದಿನಗಳ ಕಾಲಾವಕಾಶ ತೆಗೆದುಕೊಂಡಿದ್ದು. SIT ಎಡವಟ್ಟು 4. ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದು ಮಾಡಲು ನ್ಯಾಯಾಲಯದ ಅರೆಸ್ಟ್ ವಾರೆಂಟ್ ಪಡೆಯಲು ತಡ ಮಾಡಿದ್ದು. SIT ಎಡವಟ್ಟು 5. ಪೆನ್ ಡ್ರೈವ್ ಹಂಚಿಕೆ ಮಾಡಿದವರ ಮೇಲೆ ಕ್ರಮಕ್ಕೆ ತಡ ಮಾಡಿದ್ದು. ಮೊದಲಿಗೆ ಈ ಬಗ್ಗೆ ತನಿಖೆಯನ್ನೇ ಕೈಗೆತ್ತಿಕೊಂಡಿರಲಿಲ್ಲ SIT ಎಡವಟ್ಟು 6. ಪೆನ್ ಡ್ರೈವ್ ಹಂಚಿಕೆ ವಿಚಾರದಲ್ಲಿ ಇದುವರೆಗೂ ಕಾರ್ತಿಕ್, ನವೀನ್ ಗೌಡ, ಚೇತನ್ ರನ್ನ ವಿಚಾರಣೆಗೆ ಒಳಪಡಿಸಿಲ್ಲ. ಚೇತನ್ ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕ, ನವೀನ್ ಗೌಡ ಅಶ್ಲೀಲ ವಿಡಿಯೋಗಳ ಬರುತ್ತವೆ ಅಂತ ಮೊದಲೇ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದ. SIT ಎಡವಟ್ಟು 7. ಪ್ರಕರಣವನ್ನ SITಗೆ ವಹಿಸಿದ ಬಳಿಕವೂ ಸಾಕಷ್ಟು ಅಶ್ಲೀಲ ವಿಡಿಯೋಗಳು ಬಿಡುಗಡೆಯಾಗಿತ್ತು. ಬಿಜೆಪಿ ಹಾಗೂ JDS SITಯನ್ನ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನೋದು ಯಾಕೆ ಎಂಬುದು ಇದರಿಂದಲೇ ತಿಳಿಯುತ್ತದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಈ 7 ಎಡವಟ್ಟುಗಳಿದಾವಲ್ಲ, ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಕೇಸ್ ಮೇಲೆ? ನಾಗೇಂದ್ರ, ಏನು ಈಗಾಗಲೇ ಈ ಒಂದು ಪ್ರಕರಣದಲ್ಲಿ SIT ಮಾಡಿರ್ತಕ್ಕಂಥ ಈ 7 ಎಡವಟ್ಟುಗಳೇನಿದ್ದಾವೆ, ಅದು ಏನು ಮೊದಲನೇದಾಗಿ ಪ್ರಕರಣವನ್ನು ದಾಖಲು ಮಾಡಿದ ಬಳಿಕ SIT ಫಾರ್ಮೇಷನ್ ಆದ ಬಳಿಕ ಆಗುವಂಥ ಎಡವಟ್ಟುಗಳೇನಿದ್ದಾವೆ, ಇದು ಈಗಾಗಲೇ ರಿಫ್ಲೆಕ್ಟ್ ಆಗಲಿಕ್ಕೆ ತೋರಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ನೀವು ಪ್ರಮುಖವಾಗಿ ಗಮನಿಸಬಹುದು, ಏನು KR ನಗರದ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ HD ರೇವಣ್ಣ ಅವ್ರ ಜಾಮೀನು ಸಿಗಬೇಕಾದ್ರೇನೆ ಈ ಎಡವಟ್ಟುಗಳೇ ಬಹುತೇಕ ದೊಡ್ಡ ಕಾರಣ ಅಂತಂತೇಳಿ ಕಾನೂನು ತಜ್ಞರ ವಲಯದಲ್ಲಿ ಈಗಾಗಲೇ ಬಹಳ ಸ್ಪಷ್ಟವಾಗಿ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲಿ KR ನಗರ ಠಾಣೆಯಲ್ಲಿ ಒಂದು ಮೊದಲಿಗೆ ಏನು ಕಿಡ್ನಾಪ್ ಕೇಸ್ ದಾಖಲಾಗುತ್ತೆ, ಅದರಲ್ಲಿ ದೂರು ಕೊಡಬೇಕಾದ್ರೆ ಒಂದು ಕಡೆ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ, ನನ್ನ ತಾಯಿ ಮೇಲೆ ಲೈಂಗಿಕ ದೌರ್ಜನ್ಯ ಆಗುವಂಥ ವಿಡಿಯೋನ ನಾನು ನೋಡಿದೆ, ಹೀಗಾಗಿ ಬಂದು ಅವರ ನಾಪತ್ತೆ ಆಗಿದ್ದಾರೆ, ದೂರು ಕೊಡ್ತಾ ಇದ್ದೀನಿ ಅಂತೇಳಿ ದೂರಿನಲ್ಲಿ ಉಲ್ಲೇಖ ಮಾಡ್ತಾರೆ. ಆದರೆ ಆ ಒಂದು FIR ನಲ್ಲಿ 376 ಹಾಕೋದೇ ಇಲ್ಲ. ಬಟ್ ಅದಾದಮೇಲೆ ಅದು ಜಾಮೀನು ಅರ್ಜಿ ವಿಚಾರಣೆಗೆ ಬಂದಾಗ ನಾವು 376 ಸೇರಿಸ್ತೀವಿ, ಕೇಸಲ್ಲಿ ಸೇರಿಸಿದ್ದೀವಿ ಅಂತಂತೇಳಿ ನ್ಯಾಯಾಲಯಕ್ಕೆ ತಿಳಿಸ್ತಾರೆ. ಇದು ಎಲ್ಲೋ ಒಂದು ಕಡೆ SIT ಮಾಡೋ ಲೋಪ. ಆದರೆ ಮತ್ತೊಂದು ಕಡೆ ಪ್ರಮುಖವಾಗಿ ಏನು SIT ಅಧಿಕಾರಿಗಳು ಮೊದಲ ಒಂದು ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾದಂಥ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದೆ, ಇದರಲ್ಲಿ ಅವರ ಒಂದು ಜುರಿಶಿಕ್ಷನ್ನಲ್ಲಿ ಪ್ರಕರಣವನ್ನು ದಾಖಲಿಸಲ್ಲ, ಜೊತೆಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಲ್ಲ. ಎಲ್ಲೋ ಒಂದು ಕಡೆ ಒಂದು ಬೆಂಗಳೂರಿನಲ್ಲಿರ್ತಕ್ಕಂಥ ಸಂತ್ರಸ್ತೆ ಬಳಿ ಬಂದು ಒಂದು ದೂರನ್ನು ಪಡೆದು, ಅದು ಗಣಕೀಕೃತವಾಗಿರ್ತಕ್ಕಂಥ ದೂರನ್ನು ಪಡೆದು ದೂರನ್ನು ದಾಖಲಿಸ್ತಾರೆ. ಇಲ್ಲಿ ಸುಮಾರು 4.5 ವರ್ಷದಿಂದ 5 ವರ್ಷದ ಹಿಂದೆ ನಡೆದಿರೋ ಘಟನೆ ಬಗ್ಗೆ ಪೊಲೀಸರು FIR ದಾಖಲಿಸುವಾಗ ಆ ಒಂದು ಡಿಲೇಗೆ ಕಾರಣವನ್ನು ಬಹಳ ಸ್ಪಷ್ಟವಾಗಿ ತಿಳಿಸಬೇಕಾಗುತ್ತೆ. ಯಾಕಂತಂದರೆ 4-5 ವರ್ಷಗಳಾದ ಬಳಿಕ ಒಂದು ಅಪರಾಧದ ಬಗ್ಗೆ ನೀವು ದೂರು ಕೊಡ್ತಾ ಇದ್ದೀರಿ ಅಂತಂದರೆ ಯಾವ ಒಂದು ಕಾರಣಕ್ಕೆ ಈ ಒಂದು ಡಿಲೇ ಆಯಿತು ಅನ್ನೋದನ್ನು ಕೋರ್ಟ್ ಆಗಲಿ ಅಥವಾ ತನಿಖಾಧಿಕಾರಿಗಳು ಕೋರ್ಟ್ಗೆ ಮನವರಿಕೆಯನ್ನು ಮಾಡಿಕೊಳ್ಬೇಕು. ಆದರೆ ಇದುವರೆಗೂ ಎಲ್ಲೂ ಸ್ಪಷ್ಟತೆ ಇಲ್ಲ. ಇಷ್ಟು ಕಾಲಾವಕಾಶ ಯಾಕೆ ಇದ್ರ ಬಗ್ಗೆ ದೂರುಗಳು ದಾಖಲಾಗಲಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲೂ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಈ ರೀತಿಯಾಗಿ ಒಂದು ಕಡೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ SIT ಅಧಿಕಾರಿಗಳು ಮಾಡೋ ತಪ್ಪೇನಂತಂದ್ರೆ, ಇಲ್ಲಿ ಏನು ಸಂತ್ರಸ್ತೆಯರು ಯಾರಿದ್ದಾರೆ, ಅಪರಾಧವನ್ನು ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನೋಡ್ತಾ ಇರ್ತಾರೆ. ಆದರೆ ಈ ಪ್ರಕರಣದಲ್ಲಿ ಮತ್ತಷ್ಟು ಪ್ರಮುಖವಾಗಿದ್ದಂಥ ಏನು ಈ ಒಂದು ಪೆನ್ ಡ್ರೈವ್ ಹಂಚಿಕೆ ಮತ್ತು ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದಂಥ ಆರೋಪಿಗಳನ್ನು ಒಂದಷ್ಟು ಕಾಲ ಅವ್ರ ಬಗ್ಗೆ ಗಮನ ಹರಿಸೋದೇ ಇಲ್ಲ. ಆದರೆ ನಂತರದಲ್ಲಿ ಕೆಲವರನ್ನ ಮಾತ್ರ ಅರೆಸ್ಟ್ ಮಾಡುವಂಥದ್ದು, ಕೆಲವರನ್ನ ವಿಚಾರಣೆಗೂ ಸಹ ಕರೆದಿಲ್ಲ. ಇದು SIT ಮಾಡ್ತಾ ಇರ್ತಕ್ಕಂಥ ಎಡವಟ್ಟುಗಳು ಅನುಮಾನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ನಾಗೇಂದ್ರ, ಥ್ಯಾಂಕ್ ಯು ನಾಗರಾಜ್. ನೋಡಿ, ನಮ್ಮ ನಾಗರಾಜ್ ಹೇಳಿದಂತೆ ಕಾನೂನು ತಜ್ಞರ ಸಲಹೆ ಪಡೆದು